ವೀಕ್ಷಕರೇ ನಮಸ್ಕಾರ. ಮೂರನೇ ಮಹಾಯುದ್ಧದ ಮಾತುಗಳು ಈಗ ಕೇಳಿ ಬರ್ತಾ ಇದೆ. ಇದಕ್ಕೆ ಕಾರಣಗಳು ಏನೇನು? ಹಾಗಾದರೆ ಮೂರನೇ ಮಹಾಯುದ್ಧ ಆಯಿತು ಅಂತಂದರೆ ನಾವೆಲ್ಲ ಏನೆಲ್ಲ ಅನುಭವಿಸ್ಬೇಕಾಗುತ್ತೆ? ಹಾಗೆಯೇ ಮೂರನೇ ಮಹಾಯುದ್ಧ ಯಾರ್ಯಾರ ಮಧ್ಯ ಆಗ್ತಾ ಇರುವಂಥದ್ದು, ಇದಕ್ಕೆ ಇಡೀ ಜಗತ್ತೇ ಯಾವ ರೀತಿಯಾಗಿ ಬೆಲೆಯನ್ನು ತರಬೇಕು, ಇದ್ರ ಬಗ್ಗೆ ಕಂಪ್ಲೀಟಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಬನ್ನಿ ನೋಡೋಣ. ನೋಡಿ, ಇರಾನ್ನ ಅಧ್ಯಕ್ಷರು ಸಾವಾಗುತ್ತೆ ಹೆಲಿಕಾಪ್ಟರ್ನಲ್ಲಿ. ಸೊ ಇದರ ಹಿಂದೆ ಇಸ್ರೇಲ್ನ ಕೈವಾಡವಿದೆ ಅನ್ನುವಂಥ ಮಾತು ತುಂಬಾ ಗಂಭೀರವಾಗಿ ಕೇಳಿ ಬರ್ತಾ ಇದೆ. ಇದೇ ಒಂದು ಕಾರಣಕ್ಕಾಗಿ ಈಗ ಮೂರನೇ ಮಹಾಯುದ್ಧ ನಡೆಯುತ್ತೆ ಅನ್ನುವಂಥ ಮಾತುಗಳು ಉನ್ನತ ಮೂಲಗಳಿಂದ ಕೇಳಿ ಬರ್ತಾ ಇರುವಂಥದ್ದು. ಇಸ್ರೇಲ್ ವಿರುದ್ಧ ಮಧ್ಯಪ್ರಾಚ್ಯ ಭಾಗದಲ್ಲಿ ಮತ್ತೊಮ್ಮೆ ಸೇಡಿನ ಕಿಡಿ ಈಗ ಹೊತ್ಕೊಂಡಿದೆ. ಈ ಮೂಲಕ ಮೂರನೇ ಮಹಾಯುದ್ಧಕ್ಕೆ ಕ್ಷಣಗಳನ್ನೇ ಆರಂಭ ಅಂತಾನೆ ಒಂದಿಷ್ಟು ಏಜೆನ್ಸಿಗಳು ಈಗ ಹೇಳ್ತಾ ಇರುವಂಥದ್ದು. ಯಾಕಂದರೆ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಸಿ ಅವರು ಪ್ರಯಾಣವನ್ನು ಮಾಡ್ತಾ ಇದ್ದ ಹೆಲಿಕಾಪ್ಟರ್ ಅಪಘಾತಕ್ಕೆ ತುತ್ತಾಗಿದೆ. ಒಬ್ಬ ಅಧ್ಯಕ್ಷ ಹೆಲಿಕಾಪ್ಟರ್ ಹೋಗುವಾಗ ಅದೆಲ್ಲ ಎಷ್ಟು ರೀತಿಯಾಗಿ ಅಲರ್ಟ್ ಆಗಿರ್ತಾರೆ, ಯಾವ ರೀತಿಯಾಗಿ ಚೆಕ್ಗಳನ್ನು ಮಾಡಿರ್ತಾರೆ, ಆದರೂ ಕೂಡ ಅಪಘಾತವಾಗಿದೆ ಅಂದರೆ ಇದರ ಹಿಂದೆ ಯಾರದ್ದೋ ಕೈವಾಡವಿದೆ ಅನ್ನುವಂಥ ಮಾತುಗಳು ಈಗ ಕೇಳಿ ಬರ್ತಾ ಇರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಇದರ ಹಿಂದೆ ಇಸ್ರೇಲ್ನ ಕೈವಾಡವಿದೆ ಅನ್ನುವಂಥ ಮಾತುಗಳೇ ಇಲ್ಲಿ ಹೆಚ್ಚಾಗಿ ಕೇಳಿಸ್ತಾ ಇದೆ. ಹೀಗೆ ಇಬ್ರಾಹಿಂ ರೈಸಿ ಸೇರಿದಂತೆ ಇರಾನ್ ವಿದೇಶಾಂಗ ಸಚಿವರು ಮತ್ತು ಅಧಿಕಾರಿಗಳ ಸಾವಿಗೆ ಇಸ್ರೇಲ್ ಕಾರಣ ಅನ್ನುವಂಥ ಆರೋಪವನ್ನು ಇರಾನ್ನ ತಲೆಯಲ್ಲಿ ಮೂಡಿಸಲಾಗಿದೆ. ಹೀಗೆ ಇಸ್ರೇಲ್ ಹಾಗೇನೆ ಇರಾನ್ ನಡುವೆ ಈಗ ಯುದ್ಧದ ವಾತಾವರಣ ನಿರ್ಮಾಣವನ್ನು ಮಾಡಲಾಗ್ತಾ ಇದ್ದು, ಯಾವ ಕ್ಷಣದಲ್ಲಿ ಬೇಕಾದ್ರೂ ಇರಾನ್ ನೇರವಾಗಿ ಇಸ್ರೇಲ್ ವಿರುದ್ಧ ಯುದ್ಧವನ್ನು ಘೋಷಣೆ ಮಾಡುವಂಥ ಸಾಧ್ಯತೆಗಳು ಇವೆ. ಹೀಗಾಗಿ ಪರಿಸ್ಥಿತಿ ಕೈಮೀರಿ ಹೋಯಿತು ಅಂತಂದರೆ ಜಾಗತಿಕವಾಗಿ ಈಗ ಮೂರನೇ ಮಹಾಯುದ್ಧದ ಭೀತಿ ಆವರಿಸ್ತಾ ಇದೆ. ಅಲ್ಲದೆ ಏನೋ ಕೆಲವು ಮಾಹಿತಿಗಳ ಪ್ರಕಾರ ಈಗ ಇರಾನ್ ತನ್ನಲ್ಲಿರುವಂಥ ಕ್ಷಿಪಣಿ ವ್ಯವಸ್ಥೆಯನ್ನು ಸಿದ್ಧಪಡಿಸ್ಕೊಳ್ತಾ ಇದ್ದು ಎಲ್ಲ ರೀತಿಯಾಗಿ ಕೂಡ ಅಲರ್ಟ್ ಆಗಿದೆ ಅಂತಲೇ ಹೇಳಲಾಗ್ತಾ ಇದೆ. ಹಾಗೆಯೇ ಅವರ ಸೇನೆಯನ್ನು ಕೂಡ ಬಲಪಡಿಸಲಾಗ್ತಾ ಇದೆ, ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಈಗ ಕೇಳಿ ಬರ್ತಾ ಇರುವಂಥದ್ದು. ನೋಡಿ, ಇನ್ನು ಈ ಒಂದು ಘಟನೆಯ ಹಿಂದಿನ ಒಂದಿಷ್ಟು ವಿಚಾರಗಳನ್ನ ನಾವು ನೋಡಬೇಕಾಗುತ್ತೆ. ಅಜೇರ್ ಬೈಜಾನ್ ಅರಾಸ್ ನದಿಗೆ ನಿರ್ಮಿಸಿದ ಡ್ಯಾಮ್ ಉದ್ಘಾಟನೆಗೆ ರೈಸಿ ಅತಿಥಿಯಾಗಿ ಹೋಗಿದ್ರು. ಆದರೆ ಇದೇ ಸಮಯದಲ್ಲಿ ಭೀಕರ ದುರಂತ ನಡೆದಿರುವಂಥದ್ದು ಪರಿಸ್ಥಿತಿಯನ್ನು ಮತ್ತಷ್ಟು ಆತಂಕಕ್ಕೆ ದೂಡಿದೆ. ಇನ್ನು ಇರಾನ್ ಸೇನೆ ಈಗ ಇಸ್ರೇಲ್ ವಿರುದ್ಧ ಯುದ್ಧ ಘೋಷಣೆ ಮಾಡುತ್ತಾ ಅಥವಾ ಮಾಡೋದಿಲ್ವಾ, ಏನೆಲ್ಲ ಆಗಬಹುದು ಅನ್ನುವಂಥ ಕ್ಯೂರಿಯಾಸಿಟಿ ಈಗ ಮೂಡ್ತಾ ಇದೆ. ಈ ಬೆನ್ನಲ್ಲೇ ಇಸ್ರೇಲ್ ಕೂಡ ಅಲರ್ಟ್ ಆಗಿದ್ದು ತನ್ನ ಗಡಿ ಪ್ರದೇಶವನ್ನು ಭದ್ರ ಮಾಡಿಕೊಳ್ತಾ ಇದೆ. ಮತ್ತೊಂದು ಕಡೆ ಆಕಾಶದಲ್ಲೂ ಅಲರ್ಟ್ ಘೋಷಣೆಯನ್ನು ಮಾಡಿದೆ ಅಂತೆ. ಯಾಕಂದರೆ ಯಾವ ಸಮಯದಲ್ಲಿ ಬೇಕಾದರೂ ಕೂಡ ಅಲ್ಲಿ ಅಟ್ಯಾಕ್ ಆಗುವಂಥ ಲಕ್ಷಣಗಳು ಇದೆ. ಏನು ಈ ಇಸ್ರೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವಂಥ ಅಮೇರಿಕ ಈಗ ನರಳ್ತಾ ಇದೆ ಅಂದರೆ ತಪ್ಪಾಗಲಾರ್ದು. ಯಾಕಂದರೆ ಅಮೇರಿಕ ಈಗ ಬಿಸಿ ತುಪ್ಪ ಗಂಟಲಿಗೆ ಸುರಿದುಕೊಂಡಿದೆ ಅಂತಲೇ ಹೇಳ್ಬೋದು. ಒಂದು ಕಡೆ ಇಸ್ರೇಲ್ ಮಾಡ್ತಾ ಇರೋ ತಪ್ಪುಗಳ ರಾಶಿಯನ್ನು ಒಪ್ಕೊಳ್ಳೋದಕ್ಕೆ ಅಮೇರಿಕಾಗೆ ಖಂಡಿತವಾಗ್ಲೂ ಸುತಾರಾಮ್ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಇಸ್ರೇಲ್ ವಿರುದ್ಧ ಹೋಗೋದಕ್ಕೆ ಅಮೇರಿಕ ನಾಯಕರಿಗೆ ಸಾಧ್ಯವೂ ಇಲ್ಲ. ಇದು ಭಯ ಹೆಚ್ಚಾಗುವಂತೆ ಮಾಡಿದ್ದು ಯಾವ ಕ್ಷಣದಲ್ಲಿ ಇಸ್ರೇಲ್ ವಿರುದ್ಧ ಇರಾನ್ ಯುದ್ಧ ಘೋಷಣೆ ಮಾಡುತ್ತೆ ಅಂತ ಈಗ ಚರ್ಚೆಗಳು ಅಮೇರಿಕಾದಾದ್ಯಂತ ಶುರುವಾಗಿದೆ. ಅಕಸ್ಮಾತ್ ಇಸ್ರೇಲ್ ವಿರುದ್ಧ ಇರಾನ್ ಸೇನೆ ಯುದ್ಧ ಘೋಷಣೆ ಮಾಡಿದರೆ ಆಗ ಅನಿವಾರ್ಯ ಸ್ಥಿತಿಯಲ್ಲಿ ಅಮೇರಿಕ ಕೂಡ ಇಸ್ರೇಲ್ ಪರ ನಿಲ್ಲಲೇಬೇಕಾಗುತ್ತೆ, ಅಲ್ಲಿ ಆಪ್ಷನ್ನೇ ಇಲ್ಲ. ಹಾಗಂದರೆ ಮೂರನೇ ಮಹಾಯುದ್ಧ ಆಗುವಂಥದ್ದು ಫಿಕ್ಸಾ ಅನ್ನುವಂಥ ಪ್ರಶ್ನೆಗಳು ಮೂಡುತ್ತೆ. ನೋಡಿ, ಈಗ ಆಗ್ತಾ ಇರುವಂಥ ಈ ಎಲ್ಲ ಬೆಳವಣಿಗೆಗಳನ್ನು ಪರಿಸ್ಥಿತಿಯನ್ನು ನೋಡ್ತಾ ಇದ್ದರೆ ಅಕಸ್ಮಾತ್ ಇರಾನ್ ಈಗ ಇಸ್ರೇಲ್ ವಿರುದ್ಧ ಯುದ್ಧವನ್ನು ಘೋಷಣೆ ಮಾಡಿದರೆ ಅದು ಪಕ್ಕಾ ಮೂರನೇ ಮಹಾಯುದ್ಧ ಆಗೇ ಆಗುತ್ತೆ ಅನ್ನುವಂಥ ಮಾತುಗಳು ಒಂದಿಷ್ಟು ಈ ಎಕ್ಸ್ಪರ್ಟ್ಸ್ಗಳಿಂದ ಕೇಳಿ ಬರ್ತಾ ಇದೆ. ಯಾಕಂದರೆ ಇರಾನ್ ಬಳಿ ನ್ಯೂಕ್ಲಿಯರ್ ಅಂದರೆ ಅಣು ಬಾಂಬ್ ಇದೆ. ಅಕಸ್ಮಾತ್ ಕೋಪದಲ್ಲಿ ಇರಾನ್ ಸೇನೆ ಏನಾದರೂ ತನ್ನಲ್ಲಿ ಇರುವಂಥ ನ್ಯೂಕ್ಲಿಯರ್ ಅಸ್ತ್ರವನ್ನು ಇಸ್ರೇಲ್ ವಿರುದ್ಧ ಪ್ರಯೋಗವನ್ನು ಮಾಡ್ತು ಅಂದರೆ ಪರಿಸ್ಥಿತಿ ಮಾತ್ರ ಕೈ ಮೀರಿ ಹೋಗ್ಬಿಡುತ್ತೆ. ಈಗಾಗಲೇ ಮಧ್ಯಪ್ರಾಚ್ಯ ಯುದ್ಧದ ಕುಲುಮೆಯಲ್ಲಿ ಬೇಯ್ತಾ ಇದೆ.
ಪ್ಯಾಲೆಸ್ತೀನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ನಡೆಯುವಾಗಲೇ ಈ ರೀತಿಯ ಘಟನೆಗಳು ಸಂಭವಿಸಿವೆ. ಇನ್ನು ಈ ರೀತಿಯಾಗಿ ಮೂರನೇ ಮಹಾಯುದ್ಧ ಆದರೆ ನಮಗೆ ಏನೆಲ್ಲ ತೊಂದರೆ ಆಗಬಹುದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ.